ಗಣಿತ ಇದೆಯಲ್ಲ, ಮ್ಯಾಥಮೆಟಿಕ್ಸ್, ಅದು ಇಸ್ಲಾಮಿಂದ ಬಂದಿದ್ದಂತೆ. ಅವ್ರು ಬೇರೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ವಕ್ತಾರೆ. ಇಂಥ ಬೇವಕೂಫ್ಗಳನ್ನು ಪಕ್ಷದಲ್ಲಿ ಇಟ್ಕೊಂಡು ಪಕ್ಷ ಬಲವರ್ಧನೆಗೆ ಮುಂದಾಗಿದೆ. ದಿನಕ್ಕೊಂದು ಕಾಂಟ್ರವರ್ಸಿ ಮಾಡಿಲ್ಲ ಅಂದರೆ, ವಾರಕ್ಕೊಮ್ಮೆ ಟ್ರೆಂಡಿಂಗಿಗೆ ಬಂದಿಲ್ಲ ಅಂದರೆ ಏನೋ ಅಜೀರ್ಣ ಎಲ್ಲ ಆಗುತ್ತಲ್ಲ, ಹೊಟ್ಟೆಲಿ ಏನೇನೋ ಸಮಸ್ಯೆಗಳು ಬರುತ್ತಲ್ಲ, ಆ ಥರ ಏನೋ ಅವರಿಗೆ ಪರ್ಟಿಕ್ಯುಲರ್ ಆದ ಪ್ರಾಬ್ಲಮ್ ಇದ್ದ ಹಾಗಿದೆ. ರಾಹುಲ್ ಗಾಂಧಿ ಅವರನ್ನು ಜೋಕರ್ ಅಂತ ಕರೀತಿರಲ್ಲ, ನಾನು ಜೋಕರಿಣಿ ಯಾಕಾಗಬಾರದು, ಅವರ ಜಾಗಕ್ಕೆ ನಾನು ಸೂಕ್ತ ಮತ್ತು ಸಮರ್ಥವಾದ ರೀಪ್ಲೇಸ್ಮೆಂಟ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಪಾಕಿಸ್ತಾನದ ಪ್ರತಿಭೆಗಳು ಈ ಶಮಾನ ಮಾತೆಲ್ಲ ಕೇಳ್ತಾ ಇದ್ರೆ, ಪಾಕಿಸ್ತಾನ್ ಯೂನಿವರ್ಸಿಟಿಯಿಂದ ರ್ಯಾಂಕ್ ಪಡೆದುಕೊಂಡು ಬಂದು ಇಲ್ಲಿ ಈಗ ಮಾತಾಡ್ತಾ ಇದ್ದ ಹಾಗಿದೆ. ಈಗ ಗಣಿತವನ್ನೇ ಕಂಡು ಹಿಡಿದಿದ್ದಾರಂತೆ. ಅದನ್ನು ಕೇಳಿ ಆರ್ಯಭಟ ಪಕ 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 ಅಂತ ನಗ್ತಾ ಇರ್ಬೋದು. ಪಾಪ ರಾಹುಲ್ ಗಾಂಧಿಯೇ ಅಷ್ಟೊಂದು ಸಮಸ್ಯೆಲಿರುವಾಗ ಇವರು ಬಂದು ಇನ್ನಷ್ಟು ಸಮಸ್ಯೆ ಕೊಟ್ಟರೆ ಪಕ್ಷ ಏನಾಗಬೇಕು? ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ಚಾಂಪಿಯನ್ಸ್ ಟ್ರೋಫಿ ಅದೇ ಕ್ರಿಕೆಟ್ ಲೀಗ್ ಶುರುವಾಯ್ತಲ್ಲ, ಆಗಿಂದ ಭಾರತದಲ್ಲಿ ಇಬ್ಬರು ಸೇಮ್ ಹೆಸರು ಅಂತ ಫೀಲ್ ಆಗೋರು ಟ್ರೆಂಡಿಂಗಲ್ಲಿ ಇದ್ದಾರೆ. ಮೊದಲನೇ ಯಾರು ಅಂತ ಕೇಳಿದ್ರೆ ಮೊಹಮ್ಮದ್ ಶಮಿ, ಭಾರತದ ಬೌಲರು. ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲ ಮ್ಯಾಚಲ್ಲೂ ಕೂಡ ವಿಕೆಟ್ ತೊಗೊಳ್ತಾ ಇದ್ದಾರೆ. 5 ವಿಕೆಟ್ ಎಲ್ಲ ತೊಗೊಂಡಿರೋ ಮ್ಯಾಚ್ಗಳಿದ್ದಾವೆ. ಇನ್ನೊಬ್ಬರು ಮೊಹಮ್ಮದ್ ಶಮಾ ಅಂತ. ಇವ್ರು ಯಾರು? ಕ್ರಿಕೆಟರ? ಖಂಡಿತ ಅಲ್ಲ. ಪೊಲಿಟಿಕಲ್ ಲೀಡರ್ ಆಗಬಲ್ಲ ಒಂದು ಸಾಮರ್ಥ್ಯ ಇದೆ ಅಂತ ಪಾಲಿಟಿಕ್ಸಿಗೆ ಬಂದವರು. ಅವರು ಕಾಂಗ್ರೆಸ್ ಪಕ್ಷದ ವಕ್ತಾರೆ. ಯಾಕಾಗಿ ಅವರು ಚಾಂಪಿಯನ್ಸ್ ಟ್ರೋಫಿ ಟೈಮಲ್ಲಿ ಟ್ರೆಂಡಿಂಗ್ ಆದರು ಅಂತ ಕೇಳಿದ್ರೆ, ಭಾರತದ ನಾಯಕ ರೋಹಿತ್ ಶರ್ಮಾ ಅವರ ಬಾಡಿ ಶೇಮಿಂಗನ್ನು ಮಾಡಿದರು. ಅವರು ಕ್ಯಾಪ್ಟನ್ಸಿ ಆಗೋಕ್ಕೆ ನಾಲಾಯಕ್ ಅಂತ ಹೇಳಿದರು. ಆದರೆ ರೋಹಿತ್ ಶರ್ಮಾ ತಮ್ಮ ತಂಡವನ್ನು ಒಂದು ಮ್ಯಾಚು ಸೋಲದಂತೆ ಈಗ ಫೈನಲ್ಗೆ ತಂದು ನಿಲ್ಲಿಸಿದ್ದಾರೆ. ಫೈನಲ್ ಕೂಡ ಗೆಲ್ಲುವ ಎಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಫುಲ್ ಟ್ರೋಲ್ ಆದರೂ ಬಾಡಿ ಶೇಮಿಂಗ್ ಬಗ್ಗೆ ಕಾಂಗ್ರೆಸ್ ವಕ್ತಾರೆ ಮೊಹಮ್ಮದ್ ಶಮಾಗೆ ಸಿಕ್ಕಾಪಟ್ಟೆ ಜನ ಟ್ರೋಲನ್ನು ಮಾಡಿದ್ರು. ಆದರೆ ಯಾಕೋ ಟ್ರೋಲನ್ನೇ ಆಯಕ್ಕ ತಿನ್ಕೊಂಡು ಬದುಕ್ತಾ ಇರೋ ಥರ ಇದೆ. ದಿನಕ್ಕೊಂದು ಕಾಂಟ್ರವರ್ಸಿ ಮಾಡಿಲ್ಲ ಅಂದರೆ, ವಾರಕ್ಕೊಮ್ಮೆ ಟ್ರೆಂಡಿಂಗಿಗೆ ಬಂದಿಲ್ಲ ಅಂದರೆ ಏನೋ ಅಜೀರ್ಣ ಎಲ್ಲ ಆಗುತ್ತಲ್ಲ, ಹೊಟ್ಟೆಲಿ ಏನೇನೋ ಸಮಸ್ಯೆಗಳು ಬರುತ್ತಲ್ಲ, ಆ ಥರ ಏನೋ ಅವರಿಗೆ ಪರ್ಟಿಕ್ಯುಲರ್ ಆದ ಪ್ರಾಬ್ಲಮ್ ಇದ್ದ ಹಾಗಿದೆ. ಹೀಗಾಗಿ ಈಗ ಹೊಸದೊಂದು ಮಾತಿನ ಮೂಲಕ ಟ್ರೋಲ್ ಆಗ್ತಿದ್ದಾರೆ. ಹಾಗೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಮಾತು ಅಂತಲೂ ಹೇಳಬಹುದು. ಗಣಿತ ಇದೆಯಲ್ಲ, ಮ್ಯಾಥಮೆಟಿಕ್ಸ್, ಅದು ಇಸ್ಲಾಮಿಂದ ಬಂದಿದ್ದಂತೆ. And it's a very scientific religion, as you know that mathematics has come through Islam. It's a very scientific religion, as you know that mathematics has come through Islam. ಇದೊಂದು ಮಾತಿಗೆ ತುಂಬ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಇಸ್ಲಾಮಿಂದ ಗಣಿತ ಬಂತ ಅಂತ. ಇಸ್ಲಾಮೇ ಇಲ್ಲಿಗೆ ಎಲ್ಲಿಂದಲೋ ಬಂದಿರೋ ಧರ್ಮ. ಅವರು ಬರುವಾಗ ಇಲ್ಲಿ ಗಣಿತವನ್ನು ತಂದ್ರಂತೆ. ಅವರ ಧರ್ಮದ ಮೂಲಕ ಗಣಿತ ಒಂದು ಸೃಷ್ಟಿಯಾಯ್ತಂತೆ. ಅದನ್ನು ಈಗ ಜಗತ್ತು ಎಲ್ಲ ಕಡೆ ಬಳಸ್ತಾ ಇದೆಯಂತೆ. ತುಂಬ ವಿಚಿತ್ರ ಅನಿಸುತ್ತೆ. ಈ ರಾಜಕೀಯ ಪಕ್ಷಗಳಿಗೆ ಒಂದು ಗುರಿ ಅಂತ ಏನಿರುತ್ತೆ? ದಿನದಿಂದ ದಿನಕ್ಕೆ, ತಿಂಗಳಿಂದ ತಿಂಗಳಿಗೆ, ವರ್ಷದಿಂದ ವರ್ಷಕ್ಕೆ ತಮ್ಮ ಪಕ್ಷವನ್ನು ಬಲವರ್ಧನೆ ಮಾಡಬೇಕು, ಕಾರ್ಯಕರ್ತರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬೇಕು, ಹಾಗೆ ಪಕ್ಷದಲ್ಲಿ ಅತ್ಯುತ್ತಮ ನಾಯಕರನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಗುರಿ ಇರುತ್ತೆ. ಆದರೆ ಕಾಂಗ್ರೆಸ್ ಯಾಕೋ ಉಲ್ಟಾನೇ ಹೋದಂಗೆ ಕಾಣ್ತಾ ಇದೆ. ಇಂಥ ಬೇವಕೂಫ್ಗಳನ್ನು ಪಕ್ಷದಲ್ಲಿ ಇಟ್ಕೊಂಡು ಪಕ್ಷ ಬಲವರ್ಧನೆಗೆ ಮುಂದಾಗಿದೆ. ಅವ್ರು ಬೇರೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ವಕ್ತಾರೆ. ಕಾಂಗ್ರೆಸ್ ವಿಚಿತ್ರ ಅನ್ಸೋದೇ ಇದೇ ಕಾರಣಕ್ಕೆ. ಇನ್ನೊಬ್ಬರು ಪ್ರತಿಭೆ ಇದೆ, ಸುಪ್ರಿಯಾ ಶ್ರೀನಾಟೆ ಅಂತ. ಅವರಂತೂ ಅವ್ರ ಪಕ್ಷ 3 ಡಿಜಿಟ್ ದಾಟದೆ ಲೋಕಸಭೆಯಲ್ಲಿ ಹೀನಾಯವಾಗಿ ಸೋಲ್ತಲ್ಲ, ಆಗ ಅವರ ಪಕ್ಷದ ಕಚೇರಿಗೆ ಎಸ್ ಅಂದ್ಕೊಂಡು ಕುಣ್ಕೊಂಡು ಬಂದಿದ್ರು. ಯಾರ ಗೆಲುವನ್ನು ಅವರು ಸಂಭ್ರಮಿಸಿದ್ದು ಅಥವಾ ಇವರ ಸೋಲನ್ನೇ ಎಂಜಾಯ್ ಮಾಡಿದ್ರು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ. ಕಾಂಗ್ರೆಸ್ ಪಕ್ಷ ಇಂಥ ಕೆಲಸಗಳಿಗೇನೆ ಇಂಥ ಪ್ರತಿಭೆಗಳನ್ನು ಇಟ್ಕೊಂಡಿದೆಯಲ್ಲ, ಅದಕ್ಕಾಗಿಯೇ ತುಂಬ ಫೇಮಸ್ ಆಗಿದೆ. ಈಗ ಶಮಾ ಮೊಹಮ್ಮದ್ ಅವರು, ನಾನು ಯಾರಿಗೂ ಕಮ್ಮಿ ಇಲ್ಲ, ರಾಹುಲ್ ಗಾಂಧಿ ಅವರನ್ನು ಜೋಕರ್ ಅಂತ ಕರೀತಿರಲ್ಲ, ನಾನು ಜೋಕರಿಣಿ ಯಾಕಾಗಬಾರದು, ಅವರ ಜಾಗಕ್ಕೆ ನಾನು ಸೂಕ್ತ ಮತ್ತು ಸಮರ್ಥವಾದ ರೀಪ್ಲೇಸ್ಮೆಂಟ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಗಣಿತ ಹಾಗೂ ಇಸ್ಲಾಂ ಅನ್ನೋದೇ ಒಂಥರ ಆಗಬರದೇ ಇರೋ ಶಬ್ದಗಳು ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಗಣಿತವನ್ನು ಇಡೀ ಜಗತ್ತಿಗೆ ಕೊಟ್ಟರಂತಲ್ಲ, ಅವರಿಗೆ ಲೆಕ್ಕ ಬರೋಲ್ಲ. ಈಗ ಸಾಮಾನ್ಯವಾಗಿ ಮದುವೆ ವಿಚಾರ ತಗೊಳ್ಳಿ. 1 ಹೆಂಡತಿ 2 ಹೆಂಡತಿ ಅಂತ ಲೆಕ್ಕ ಹಾಕಕ್ಕೆ ಹೋದರೆ ಅವ್ರದ್ದು 1ಕ್ಕಿಂತ ಜಾಸ್ತಿ, 2ಕ್ಕಿಂತ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಮಕ್ಕಳಂತೂ ಆ ಗಣಿತದಲ್ಲಿ ಮಕ್ಕಳು ಕೂಡ ಇನ್ಕ್ಲೂಡ್ ಆಗೋದಿಲ್ಲ. ಎಷ್ಟು ಜನ ಹುಟ್ಟಿದ್ರು, ಎಷ್ಟು ಜನ ಸತ್ರು ಅನ್ನೋ ಲೆಕ್ಕಾಚಾರ ಕೂಡ ಅವರಿಗೆ ಮಾಡೋಕ್ಕೆ ಕ್ಯಾಲ್ಕುಲೇಟರ್ ಬೇಕಾಗುತ್ತೆ ವಿನಃ ಈಸಿಯಾಗಿ ಹೇಳೋಕ್ಕೆ ಆಗೋದಿಲ್ಲ. ಅಷ್ಟೊಂದು ಮಕ್ಕಳನ್ನು ಮಾಡುವ ಅನೇಕರನ್ನು ನಾವು ಕಂಡಿದ್ದೀವಿ. ಜೊತೆಗೆ ಈ ಪಾಕಿಸ್ತಾನದ ಪ್ರತಿಭೆಗಳು ಈ ಶಮಾನ ಮಾತೆಲ್ಲ ಕೇಳ್ತಾ ಇದ್ದರೆ, ಪಾಕಿಸ್ತಾನ್ ಯೂನಿವರ್ಸಿಟಿಯಿಂದ ರ್ಯಾಂಕ್ ಪಡೆದುಕೊಂಡು ಬಂದು ಇಲ್ಲಿ ಈಗ ಮಾತಾಡ್ತಾ ಇದ್ದ ಹಾಗಿದೆ. ಅಲ್ಲಿಯ ಶಿಕ್ಷಣವನ್ನು ನೋಡಬೇಕು, ಪಾಕಿಸ್ತಾನದ್ದು ಮದ್ರಾಸಗಳನ್ನು ನೋಡಬೇಕು. ಅಲ್ಲಿ ಸ್ಟೂಡೆಂಟ್ಗಳು ಕಲ್ತಿರೋದನ್ನೇ ಕೂಡ ಸುಳ್ಳು ಅಂತ ಹೇಳ್ತಾರೆ.
ಭೂಮಿ ದುಂಡಿಗಿಲ್ಲ ಚಪ್ಪಟೆಯಾಗಿದೆ, ಈ ದುಂಡಿಗಿದ್ದಿದ್ರೆ ನದಿ ನೀರೆಲ್ಲ ಇನ್ನೊಂದು ಕಡೆ ಚೆಲ್ತಿರ್ಲಿಲ್ವಾ, ಸಮುದ್ರದ ನೀರು ಮನೆಯೊಳಗೆ ಬರ್ತಾ ಇರಲಿಲ್ವಾ, ಇಂಥ ವಾದಗಳನ್ನು ಇಡ್ತಾರೆ. ಹಾಗಾಗಿ ಏನು ಇಲ್ಲಿ ಎದುರುಗಡೆ ಕಾಣುತ್ತಲ್ಲ, ನಾವು ನಿಂತ ಭೂಮಿ ಚಪ್ಪಟೆ ಆಗಿದೆಯಲ್ಲ, ಅದೇ ತರ ರಿಯಲ್ ಭೂಮಿ ಕೂಡ ಚಪ್ಪಟೆ ಆಗಿದಂತೆ. हमारा अर्थ घूम गया ना, अब दूसरी तरफ है. जमीन तो साकिन है बेटा, जमीन तो रोटेट रोटेट करती ही नहीं है, जमीन गर्दिश नहीं करती, स्टैटिक पोजीशन में है, तो ये मूव नहीं करती. ಇಂಥವನ್ನ ಮಾತಾಡುವ ದೊಡ್ಡ ದೊಡ್ಡ ಪ್ರತಿಭೆಗಳನ್ನ ನಾವು ಪಾಕಿಸ್ತಾನ ಹಾಗೆ ಮದ್ರಾಸಾ ಶಿಕ್ಷಣಗಳಲ್ಲಿ ನಾವು ಕಾಣಬಹುದು. ಅವರಿಂದ ಆ ಮುಸ್ಲಿಂ ಹುಡುಗರು ಏನನ್ನ ಪಾಠ ಕಲಿಬಹುದು, ಆ ಪಾಠ ಎಲ್ಲಿ ಯೂಸ್ ಆಗಬಹುದು. ಈಗ ಗಣಿತವನ್ನೇ ಕಂಡು ಹಿಡಿದಿದ್ದಾರಂತೆ, ಅದನ್ನ ಕೇಳಿ ಆರ್ಯಭಟ ಪಕ 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 ಅಂತ ನಗ್ತಾ ಇರ್ಬೋದು. ನಮ್ಮ ಪೂರ್ವಜರು ಗಣಿತವನ್ನ ಯಾವ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಗಣಿತಕ್ಕೆ ಭಾರತೀಯರ ಅದರಲ್ಲೂ ಹಿಂದೂಗಳ ಕೊಡುಗೆ ತುಂಬ ದೊಡ್ಡದಿದೆ. ನಾನು ಹೇಳೋದು, ನಾವು ಲಕ್ಷ ಕೋಟಿಗಳಲ್ಲಿ ಲೆಕ್ಕ ಮಾಡ್ತಾ ಇರೋ ಟೈಮಲ್ಲಿ ಇವರು ಅಂದರೆ ಈ ಮರಳುಗಾಡೋರು ಇದ್ರಲ್ಲ, ಅವರಿಗೆ ಈ 1+1 ಮಾಡಿದ್ರೆ 2 ಬರುತ್ತೋ ಅಥವಾ 0 ಆಗುತ್ತೋ ಅನ್ನೋದು ಗೊತ್ತಿರಲಿಲ್ಲ. ಆ ಕಾಲದಲ್ಲಿ ನಾವು ಲಕ್ಷ ಕೋಟಿಗಳಲ್ಲಿ ಲೆಕ್ಕವನ್ನು ಹಾಕ್ತಾ ಇದ್ರಿ. ಹಾಗೆ ನಮ್ಮ ಅನೇಕ ಸ್ತೋತ್ರಗಳಲ್ಲಿ ಮಂತ್ರಗಳಲ್ಲೂ ಕೂಡ ಗಣಿತವನ್ನು ತುಂಬ ಯಥೇಚ್ಛವಾಗಿ ಬಳಸಲಾಗಿದೆ. ಒಂದು ಶ್ಲೋಕ ಇದೆ, ಆಂಜನೇಯ ಸೂರ್ಯನನ್ನು ಕಿತ್ತಳೆ ಹಣ್ಣು ಅಂದ್ಕೊಂಡು ಹಿಡಿಯೋಕೆ ಜಿಗಿತಾರಲ್ಲ, ಆ ದೂರವನ್ನು ಶ್ಲೋಕದಲ್ಲಿ ಹೇಳಲಾಗಿತ್ತು. ಈಗ ವಿಜ್ಞಾನ ಡೆವಲಪ್ ಆಗಿದೆ, ತಂತ್ರಜ್ಞಾನಗಳು ತುಂಬ ಮುಂದೆ ಇದೆ, ಈಗ ಕೂಡ ಅದನ್ನು ತಾಳೆ ಹಾಕಿದರೆ ಸರಿಯಾದ ಲೆಕ್ಕವೇ ಬರುತ್ತೆ. ಇದು ಆ ಕಾಲದಲ್ಲಿ ಸ್ತೋತ್ರದಲ್ಲಿ ಹೇಳಲಾಗಿತ್ತು ಅಂದರೆ ಆಶ್ಚರ್ಯ ಅನ್ಸಲ್ಲ. ಮತ್ತು ಆ ಸ್ತೋತ್ರ ಕೂಡ ಇಸ್ಲಾಂ ಧರ್ಮದಿಂದ ಬಂದಿದ್ದು ಅಂತ ಶಮಾ ಅವರು ಹೇಳ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಷ್ಟೇ. ಮೊಹಮ್ಮದ್ ಶಮಾ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಿಲ್ಲದ ಡ್ಯಾಮೇಜ್ ಮಾಡೋಕ್ಕೆ ಶತಪ್ರಯತ್ನವನ್ನು ಹಾಕ್ತಾ ಇದ್ದಾರೆ. ಮೋಸ್ಟ್ಲಿ ಅಲ್ಲೊಂದು ಟಾಕ್ ಬಂದಿರಬಹುದು, ಇಂದಿರಾ ಗಾಂಧಿ ಆದಮೇಲೆ ಈ ಲೇಡಿ PM ಯಾರು ಆಗಿಲ್ವಲ್ಲ, ಹಾಗಾಗಿ ನಮ್ಮ ಪಕ್ಷದಿಂದ ಒಂದು ಲೇಡಿ PM ಮಾಡೋಣ ಅಂತ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ತಲೆಯಲ್ಲಿಟ್ಕೊಂಡು ಅಮ್ಮ ಮಗ ಮಾತಾಡ್ಕೊಂಡಿರೋದನ್ನು ಇವರೆಲ್ಲೋ ಕೇಳಿಸ್ಕೊಂಡಿರ್ತಾರೋ ಏನೋ. ಈಗ PM ಆಗಬೇಕು ಅಂದರೆ ರಾಹುಲ್ ರೇಸಲ್ಲಿದ್ದಾರೆ, ಆ ರಾಹುಲ್ ಅವರನ್ನು ಸೈಡ್ ಹಾಕಬೇಕು ಅಂದರೆ ಅವ್ರಿಗಿಂತ ದೊಡ್ಡ ಜೋಕರ್ ಅಂತ ಫೀಲ್ ಆಗಬೇಕು. ಆ ಜೋಕರ್ ಅಂತ ಫೀಲ್ ಆಗೋಕ್ಕೆ ಮಾಧ್ಯಮಗಳ ಮುಂದೆ ಬರಬೇಕು, ಅವರು ಹಿಡಿಯೋ ಮೈಕ್ಗಳಿಗೆ ಬೇಕಾಬಿಟ್ಟು ಮಾತಾಡಬೇಕು, ಹಾಗೆ ವ್ಯಂಗ್ಯ ಆಗಬೇಕು, ಜನ ನಮ್ಮನ್ನು ಮಂಗ್ಯ ಅಂತ ಕರೀಬೇಕು. ಇದನ್ನು ಇಟ್ಕೊಂಡು ಈ ಉದ್ದೇಶದಿಂದಲೇ ಅವರು ಮಾತಾಡ್ತಾ ಇರೋ ಹಾಗಿದೆ. ಇಸ್ಲಾಂ ಹಾಗೂ ಗಣಿತಕ್ಕೆ ಆಗ ಬರೋದಿಲ್ಲ. ಆಗಲೇ ಹೇಳ್ದಂಗೆ ಅನೇಕದರಲ್ಲಿ ಅವರಿಗೆ ಲೆಕ್ಕನೇ ಇಲ್ಲ. ಇವರು ಒಸಾಮಾ ಬಿನ್ ಲಾಡೆನ್ ಅವರಿಗೊಂದು ಲೆಕ್ಕ ಇರ್ಬೋದು, ಎಲ್ಲೆಲ್ಲಿ ಎಷ್ಟೆಷ್ಟು ಬಾಂಬನ್ನು ಹಾಕಿದ್ದೆ, ಎಷ್ಟು ವಿಮಾನಗಳನ್ನು ಬ್ಲಾಸ್ಟ್ ಮಾಡಿದ್ದೆ, ಎಷ್ಟು ಜನರನ್ನು ಒತ್ತೆಗಳಾಗಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಅವರು ಕ್ಯಾಲ್ಕುಲೇಟರ್ ಇಟ್ಕೊಂಡೇ ಯೋಚನೆ ಮಾಡಬೇಕಾಗುತ್ತೆ. ಅಷ್ಟೊಂದು ಈಸಿ ಇಲ್ಲ, ಯಾಕೆಂದರೆ ಅವರು ಮಾಡಿದ ಸಂಖ್ಯೆಗಳೇ ಅಷ್ಟು ದೊಡ್ಡದಾಗಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರು ಅವರ ಪಕ್ಷವನ್ನು ಯಾವತ್ತೂ ಕೂಡ ಒಂದು ಪ್ರಚಾರದಲ್ಲಿ ಇಡ್ತಾರೆ, ಅದು ನೆಗೆಟಿವೋ ಪಾಸಿಟಿವೋ. ಜನ ಮಾತಾಡ್ತಾ ಇದ್ದಾರಾ, ಇಂಥ ಮಾತು ಕಾಂಗ್ರೆಸ್ ಪಕ್ಷದ ಸ್ಪೋಕ್ ಪರ್ಸನ್ ಹೇಳಿದ್ರು ಅಂತ ಟ್ರೋಲ್ ಆದರೂ ಮಾಡ್ತಾ ಇದ್ದಾರಾ, ನಾವು ಟ್ರೆಂಡಿಂಗಲ್ಲಿ ಇದ್ದೀವ, ಇಷ್ಟು ಮಾತ್ರ ಸಾಕು ಅನ್ನೋ ಥರದಲ್ಲಿದೆ. ಸುಪ್ರಿಯಾ ಶಿನಾಟೆ ಅವ್ರ ಬಗ್ಗೆ ಹೇಳಿದ್ನಲ್ಲ, ಅವರು ಕೂಡ ಹಾಗೆ ಡಿಬೇಟ್ಗಳಲ್ಲಿ ಬರ್ತಾರೆ, ಆ್ಯಂಕರ್ಗಳು ಹಾಗೂ ಎದುರಾಳಿ ಪಕ್ಷಗಳಿಂದ ಕಚ್ಚಿಸ್ಕೊಂಡು ಹೋಗ್ತಾರೆ. ಅದನ್ನು ನೋಡೋದೇ ಚಂದ. ಪಾಪ ರಾಹುಲ್ ಗಾಂಧಿಯೇ ಅಷ್ಟೊಂದು ಸಮಸ್ಯೆಲಿರುವಾಗ ಇವರು ಬಂದು ಇನ್ನಷ್ಟು ಸಮಸ್ಯೆ ಕೊಟ್ಟರೆ ಪಕ್ಷ ಏನಾಗಬೇಕು? ಪಿತೃಪಕ್ಷ ಆಗ್ಬಿಟ್ರೆ ಡೇಂಜರ್ ಅಲ್ಲ. ಜೈ ಶ್ರೀರಾಮ್.